ಇವತ್ತು ಬೆಳಗ್ಗೆ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸುರಪುರ ಕ್ಷೇತ್ರದ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕನವರು ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕರು ಹೃದಯಾಘಾತದಿಂದ ನಿಧನ ಹೊಂದಿದ ಸುದ್ದಿ 12 ಗಂಟೆಗೆ ಕೇಳಿ ಭಾಳ ಆಘಾತವಾಯಿತು. ಯಾಕಂದರೆ ಮೊನ್ನೆ ಉಗ್ರಾಣದ ಅಧ್ಯಕ್ಷನಾಗಿ ಆ ಒಂದು 4 ತಿಂಗಳಿಗೆ ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಆದರು. ಅಡ್ಮಿಟ್ ಆಗಿ ಎಲ್ಲ ಆರಾಮಾಗಿದೆ ಅಂತೆ ನಿನ್ನೆ ಬಂದ ಸುದ್ದಿ. ಇವತ್ತು ಜನರಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಜನರಲ್ ಕೋಣೆಗೆ ಶಿಫ್ಟ್ ಮಾಡಿ ಆರೋಗ್ಯ ಚೆನ್ನಾಗಿದೆ ಅಂಥೇಳಿ ಡಾಕ್ಟ್ರು ಹೇಳಿದರು. ನಿನ್ನೆ ರಿಪೋರ್ಟ್. ಇವತ್ತು ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. 4 ಬಾರಿ ಶಾಸಕರಾಗಿ ಈ ಒಂದು ಸಲನೂ ಕೂಡ ವಿಧಾನಸಭಾ ಚುನಾವಣೆಗೆ ಹೋಗಿ ಒಬ್ಬ ಸಂಭಾವಿತ ಒಳ್ಳೆಯ ಸಮಾಜ ಸೇವಕ, ರಾಜಮನೆತನದಿಂದ ಬಂದರೂ ಕೂಡ ನಿಗರ್ವಿ ಇರ್ತಕ್ಕಂಥ ಮನುಷ್ಯ. ನನಗೆ ವಿಧಾನ ಪರಿಷತ್ನ 2 ಚುನಾವಣೆಯಲ್ಲಿ ಭಾಳಷ್ಟು ಸಹಾಯ ಮಾಡಿ ನನಗೆ ಬೆಂಬಲವಾಗಿ ಸ್ವಂತ ಎಲ್ಲ ರೀತಿಯಿಂದ ಸಹಾಯ ಮಾಡಿ ನನ್ನನ್ನು ಚುನಾಯಿಸಿ ಮಾಡಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದರು. ಇವತ್ತು ನಾವು ಅವ್ರ ಜೊತೆಯಾಗಿ ಈ ನಡೀತಕ್ಕಂಥ ವಿಧಾನಸಭೆಯಲ್ಲಿ ಹೋಗ್ತಾಯಿದ್ದೇವೆ. ಆದರೆ ವಿಧಿ ಅವರನ್ನು ವಾಪಸ್ ಕರೆದುಕೊಂಡು ನನಗೆ ನಿಜವಾಗಿ ಕೂಡ ಭಾಳ ದುಃಖ ಆಗಿದೆ. ಇವತ್ತು ನಮ್ಮ ಪಕ್ಷಕ್ಕೂ ಮತ್ತು ಸುರಪುರ ತಾಲೂಕಿನ ಜನತೆ ಕೂಡ ಭಾಳ ದೊಡ್ಡ ಆಘಾತವಾಗಿದೆ. ಒಬ್ಬ ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತ, ಸಮಾಜ ಸೇವಕನ್ನು ಕಳೆದುಕೊಂಡಂತಾಗಿದೆ ಅಂಥೇಳಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬದವರೆಲ್ಲರಿಗೂ ಕೂಡ ಅವ್ರ ದುಃಖನ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ಆ ಭಗವಂತನಲ್ಲಿ ಅಲ್ಲಾನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸುರಪುರದ ದೊರೆ ರಾಜ ಡಾಕ್ಟರ್ ವೆಂಕಟಪ್ಪ ನಾಯಕ ಶಾಸಕರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾಗಿ ಬೆಂಗಳೂರಿನಿಂದ ಸ್ಪೆಷಲ್ ಫ್ಲೈಟ್ನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿರೋಧ ಪಕ್ಷದ ನಾಯಕರು ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು 1:30 ಗಂಟೆಗೆ ಬಂದು ಸುರಪುರಕ್ಕೆ ಹೋಗಿ ಸುರಪುರದಿಂದ ಆ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಆಗಮಿಸಿದ್ದಾರೆ. ಮತ್ತು ಅದೇ ಪ್ರಕಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅವರು ಕೂಡ ಬೆಂಗಳೂರಿಗೆ ಸ್ಪೆಷಲ್ ಫ್ಲೈಟ್ ಮೂಲಕ ಆಗಮಿಸಿ 4 ಗಂಟೆಗೆ ನಡೀತಕ್ಕಂಥ ಅಂತ್ಯಕ್ರಿಯೆಯಲ್ಲಿ ಸುರಪುರಕ್ಕೆ ಹೋಗಿ ಅಂತಿಮ ನಮನವನ್ನು ಸಲ್ಲಿಸಿ ಆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅನೇಕ ರಾಜಕೀಯ ಗಣ್ಯರು ಮುಖಂಡರು ಕೂಡ ಆಗಮಿಸಿದ್ದಾರೆ. ಸಾರ್ವಜನಿಕರು ಕೂಡ ಆ ಒಂದು ಅಂತ್ಯಕ್ರಿಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರತಕ್ಕಂಥ ವಿಷಯವನ್ನು ತಿಳಿಸಿದ್ದೇನೆ.